ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸಾಯಂಕಾಲದ ಟೀ ಕಾಫಿ ಜೊತೆಗೆ ಒಂದು ಸ್ವೀಟ್ ಕಾರ್ನ್ ಸಮೋಸ ಮಾಡೋದನ್ನ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಒಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಅದನ್ನ ಬಿಡಿಸಿಬಿಟ್ಟು ಈ ಥರ ನಾನು ನೀರಿನಲ್ಲಿ ಕುದಿಸ್ತೀನಿ. ಒಂದು 5 ನಿಮಿಷ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀನಿ. ನಾನು 5 ನಿಮಿಷ ಸಾಕು. ಇವಾಗ ನೋಡಿ 5 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ಇವಾಗ 5 ನಿಮಿಷ ನಾನು ಬೇಯಿಸಿದ್ದಾಯಿತು. ಬೇಯಿಸಿದರೆ ಸಾಫ್ಟಾಗಿರುತ್ತೆ ಇದು ಸ್ವೀಟ್ ಕಾರ್ನು. ಇವಾಗ ಒಂದು ಅರ್ಧ ನಾನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ, ಇನ್ನು ಅರ್ಧನ ಹಾಗೆ ಇಡ್ತೀನಿ. ನೋಡಿ, ಇವಾಗ ಅರ್ಧನ ನಾನು ತರ್ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ಇನ್ನು ಅರ್ಧ ಸ್ವೀಟ್ ಕಾರ್ನ ನಾನು ಹಾಗೆ ಹಾಕ್ತೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ ಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ತೀನಿ. ಒಂದು 7-8 ಹಸಿರುಮೆಣ್ಸಿನ್ಕಾಯಿ ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಸಿರುಮೆಣ್ಸಿನ್ಕಾಯಿ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ರಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋರು ಫ್ರೈ ಮಾಡಿರಿ. ನೋಡಿ, ಇವಾಗ ಈರುಳ್ಳಿ ಮೆತ್ತಗಾಗಿದೆ. ಈಗ ನಾವು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನ, ಅದನ್ನ ಹಾಕ್ತೀನಿ. ರುಬ್ಬಿಟ್ಕೊಂಡಿರೋ ಸ್ವೀಟ್ ಕಾರ್ನ ಹಾಕಿ 1 ನಿಮಿಷ ಈ ಥರ ಫ್ರೈ ಮಾಡಿರಿ. ಆಮೇಲೆ ಹಾಗೆ ಇಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನ ಬೇಯಿಸಿರೋದನ್ನ ಅದನ್ನು ಕೂಡ ಹಾಕ್ತೀನಿ. ಅದು ಹಾಗೆ ಇಟ್ಕೊಂಡಿರೋ ಹಾಕಿಬಿಟ್ಟು ಸ್ವೀಟ್ ಕಾರ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಮಧ್ಯೆ ಮಧ್ಯ ಬಾಯಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ವೀಟ್ ಕಾರ್ನ ಹಾಗೆ ಹಾಕೋದ್ರಿಂದ ಮಧ್ಯೆ ಮಧ್ಯೆ ಬಾಯಿಗೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಮೋಸ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ನಾನು ಬೇಯಿಸೋದಕ್ಕೆ ಕೂಡ ಸ್ವೀಟ್ ಕಾರ್ನಿಗೆ ಉಪ್ಪು ಹಾಕಿದ್ದೆ. ಉಪ್ಪು ಹಾಕಿದ ಮೇಲೆ ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕಿದ್ದೀನಿ. ಇಷ್ಟು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ. ಇವಾಗ ತೆಳು ಅವಲಕ್ಕಿನ ನಾನು 1 ಕಪ್ಪು ತೆಳು ಅವಲಕ್ಕಿನ ಹಾಕಿದ್ದೀನಿ. ತೆಳು ಅವಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಮೋಸ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿರಿ, ರೆಡಿ ಆಯಿತು. ಫಿಲ್ಲಿಂಗ್ಸ್ ರೆಡಿ ಆಯಿತು. ಸಮೋಸಕ್ಕೆ ಫಿಲ್ಲಿಂಗ್ ರೆಡಿ ಆಯಿತು. ನೋಡಿ, ಸ್ವೀಟ್ ಕಾರ್ನ್ ಇದು ರೆಡಿ ಆಯಿತು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ 1-2 ಸ್ಪೂನು ಮೈದಾ ಹಿಟ್ಟನ್ನ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಡ್ತೀನಿ. ಇದು ಮೈದಾ ಪೇಸ್ಟ್ ಇದು. ಇವಾಗ ನೋಡಿ, ನಾನು ಇದು ಸಮೋಸ ಪಟ್ಟಿ ತೊಗೊಂಡಿದ್ದೀನಿ. ಸಮೋಸ ಪಟ್ಟಿನ ನಾನು ರೆಡಿಯಾಗಿ ಮಾಲ್ಗಳಲ್ಲಿ ಸಿಗುತ್ತೆ, ಆ ರೆಡಿ ಸಮೋಸ ಪಟ್ಟಿನೇ ತೊಗೊಂಡಿದ್ದೀನಿ. ಇವಾಗ ಅದನ್ನು ಈ ಥರ ಅರ್ಧ ಬರೋ ಥರ ನೋಡಿಕೊಂಡು ಈಗ ಅದಕ್ಕೆ ನಾವು ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಅದರ ಮೇಲೆ ಸವರಬೇಕು. ಈ ಥರ ಫೋಲ್ಡ್ ಮಾಡಬೇಕು. ಸಮೋಸ ಮಾಡೋದು ಶೇಪ್ ಥರ ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಾದಮೇಲೆ ಈ ಕಡೆಯೂ ಕೂಡ ನಾವು ಮೈದಾ ಹಿಟ್ಟಿನ ಪೇಸ್ಟನ್ನ ಸವರಬೇಕು. ಸವರಿ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡಬೇಕು. ಈ ಥರ ಕೋನ್ ಬರೋ ಥರ ಮಾಡಬೇಕು. ನೋಡಿ, ಈ ಥರ ಮಾಡಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನ, ಇವಾಗ ಅದನ್ನು ಹಾಕ್ಬಿಟ್ಟು ಇವಾಗ ಸುತ್ತ ಮೈದಾ ಹಿಟ್ಟಿನ ಪೇಸ್ಟನ್ನ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು. ಇಲ್ಲಿ ನಾನು ತೋರಿಸಿರೋ ಥರ ನೋಡಿಕೊಂಡು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಸುತ್ತ ಆ ಥರ ಜಾಯಿನ್ ಮಾಡಬೇಕು. ನೋಡ್ತಾ ಇರ್ಬೋದು, ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಡಬೇಕು. ನೋಡ್ತಾ ಇದ್ದೀರಲ್ವ, ಎಷ್ಟು ಸುಲಭವಾಗಿ ಸಮೋಸನ ರೆಡಿ ಮಾಡಿಬಿಡ್ಬೋದು. ನೋಡಿ, ಸಮೋಸ ರೆಡಿ ಆಯಿತು. ಇನ್ನೊಂದನ್ನು ಹಾಗೆ ಮಾಡಿ ತೋರಿಸ್ತೀನಿ ನೋಡಿ. ಅರ್ಧಕ್ಕೆ ನೋಡಿಕೊಂಡು ನಾವು ಮಾಡಿಟ್ಟಿರೋ ಮೈದಾ ಹಿಟ್ಟಿನ ಪೇಸ್ಟನ್ನು ಹಾಕಿಬಿಟ್ಟು ಇವಾಗ ಕೋನ್ ಆಕಾರ ನಾವು ಅಂಟಿಸ್ಬೇಕು. ಈ ಥರ ನೋಡ್ತಾ ಇದ್ದೀರಲ್ವ, ಇವಾಗ ಎಷ್ಟು ಸುಲಭವಾಗಿ ಇದು ಮಾಡ್ಬೋದು ನೋಡಿ.
ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಬೋದು. ಅದು ಸ್ವೀಟ್ ಕಾರ್ನ್ದಂತೂ ತುಂಬಾ ಚೆನ್ನಾಗಿರುತ್ತೆ. ಸಮೋಸ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಜಾಮ್ ಜೊತೆ ತಿಂದರೆ, ಟೊಮೆಟೊ ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಚಟ್ನಿ ಜೊತೆ ಕೂಡ ತಿನ್ಬೋದು ನೀವು. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೋಡಿದ್ರಲ್ವ, ನಾನು ತೋರಿಸಿದ್ದೀನಲ್ವ, ಸುಲಭವಾಗಿ ಮಾಡ್ಬೋದು ಸಮೋಸನ. ನೋಡಿ, ಎಲ್ಲ ಸಮೋಸನೂ ಕೂಡ ನಾನು ಈ ಥರ ಮಾಡಿಟ್ಟಿದ್ದೀನಿ. ಈಗ ಸಮೋಸ ಎಲ್ಲ ಮಾಡಿಟ್ಟಿದ್ದಾಯಿತು. ಇವಾಗ ಎಣ್ಣೆಗೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ಕಾದಿದ ಮೇಲೆ ಇವಾಗ ಒಂದೊಂದನ್ನೇ ಸಮೋಸನ ಹಾಕಬೇಕು. ಸಮೋಸ ಹಾಕಿದ ಮೇಲೆ ಎರಡೂ ಕಡೆ ತಿರುಗಿಸಿ ಕೆಂಪಾಗೋವರೆಗೂ ಕೂಡ ಗರಿ ಆಗಬೇಕು, ಕೆಂಪಾಗಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ, ಈ ಥರ ಎಣ್ಣೆಯಲ್ಲಿ ಮೀಡಿಯಮ್ ಉರಿನಲ್ಲಿ ಕರಿಬೇಕು. ತುಂಬ ಗರಿಗರಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಮಾಡಿ ನೋಡಿರಿ. ನೀವು ನೋಡ್ತಾ ಇದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು. ರೆಡಿ ಆಯಿತು. ಈಗ ಇನ್ನೊಂದು ಸಾರಿ ನಾನು ಎಣ್ಣೆಗೆ ಹಾಕಿ ತೋರಿಸ್ತೀನಿ. ಇದೇ ಥರ ತಿರುಗಿಸಿ ಎಲ್ಲ ಕೆಂಪಾಗೋವರೆಗೂ ಕೂಡ ಗರಿಗರಿ ಆಗೋವರೆಗೂ ಕರಿಬೇಕು. ಈಗ ನೋಡಿ, ರೆಡಿ ಆಯಿತು ಸಮೋಸ. ಸ್ವೀಟ್ ಕಾರ್ನ್ ಸಮೋಸ ರೆಡಿ ಆಯಿತು. ಸಾಯಂಕಾಲ ಮಕ್ಕಳು ಬರೋಷ್ಟರಲ್ಲಿ ಈ ಥರ ಸ್ವೀಟ್ ಕಾರ್ನ್ ಮಾಡಿಕೊಟ್ರಿ, ಎಷ್ಟು ಖುಷಿಯಾಗಿ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಗರಿಗರಿಯಾಗಿದೆ ನೋಡಿ, ಎಷ್ಟು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಗರಿಗರಿಯಾಗಿರುತ್ತೆ. ಒಳಗಡೆ ಫಿಲ್ಲಿಂಗು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರಲ್ವಾ. ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.